ದೇಶಾದ್ಯಂತ ಮಳೆ ಕೊರತೆ ಎದುರಾಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ದೇಶದ ಬಹುತೇಕ ಅಣೆಕಟ್ಟೆಗಳು ಖಾಲಿ ಆಗ್ತಿರ್ತಕ್ಕಂಥದ್ದು. ಇಂಥ ಪರಿಸ್ಥಿತಿನಲ್ಲಿ ರೈತರು ಬೆಳೆದಂಥ ಬೆಳೆಯನ್ನು ಉಳಿಸ್ಕೊಳ್ಳಿಕ್ಕೆ ಪರದಾಡುವಂಥ ಪರಿಸ್ಥಿತಿ ಕೂಡ ಎದುರಾಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ರೈತ ಹೋರಾಟಗಾರರು, ರೈತ ಮುಖಂಡರುಗಳು ಮತ್ತು ರೈತರು ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರನ್ನ ಮಾತನಾಡಿಸ್ತೇನೆ. ಸರ್, ಇವತ್ತು ದೇಶಾದ್ಯಂತ ಸುಮಾರು 30%ಕ್ಕೂ ಹೆಚ್ಚುವರಿ ಮಳೆ ಕೊರತೆ ಇದೆ ಅಂತೇಳಿ ಹವಾಮಾನ ಇಲಾಖೆನೇ ಒಂದು ವರದಿಯನ್ನು ಕೊಟ್ಟಿದೆ. ಅಷ್ಟೇ ಅಲ್ಲ, ಬಹುತೇಕ ಡ್ಯಾಮ್ಗಳು ಖಾಲಿಯಾಗಿದ್ದಾವೆ. ಇವತ್ತು ರೈತರು ತಮ್ಮ ಬೆಳೆಯನ್ನು ಉಳಿಸ್ಕೊಳ್ಳುವಂಥ ಪರಿಸ್ಥಿತಿ ಯಾವ ರೀತಿ ಇದೆ ಸರ್? ಮುಂದಿನ ಪರಿಸ್ಥಿತಿ ಯಾವ ರೀತಿ ಎದುರಾಗ್ಬೋದು ಅಂತ? ಒಂದು ಇಡೀ ಪ್ರಪಂಚದಲ್ಲೇ ಮಳೆ ಕೊರತೆ ಇದೆ. ಇದಕ್ಕೆ ಕಾರಣ ನಾಗರಿಕತೆ ಹೆಸರಲ್ಲಿ ಪ್ರಕೃತಿನ ಭಾಳಷ್ಟು ನಾಶ ಮಾಡಿರುವಂಥದ್ದು. ಮೊಟ್ಟ ಮೊದಲನೇದಾಗಿ ನಮ್ಮ ಎಲ್ಲ ಸರ್ಕಾರಗಳು ಇದಕ್ಕೆ ಕೈ ಜೋಡಿಸಿರುವಂಥದ್ದು. ಮತ್ತು ಇವತ್ತು ರೈತ ಬೆಳಗ್ಗೆ ಎದ್ದ ತಕ್ಷಣ ಒಂದು ಮೊದಲನೇ ಕರ್ತವ್ಯ ಏನಂದರೆ ಗದ್ದೆಗೆ ಹೋಗುವಂಥದ್ದು. ಇವತ್ತು ಗದ್ದೆಗೆ ಹೋಗದೇ ಇರೋಂಥ ಪರಿಸ್ಥಿತಿ. ಗದ್ದೆಗೆ ಹೋದರೆ ಅವ್ನು ಕಣ್ಣು ಮುಂಭಾಗ ಅವನು ಬೆಳೆದಿರೋಂಥ, ಅವನು ಬಂಡವಾಳ ಹಾಕಿರೋಂಥ ಕಬ್ಬು ಒಣಗ್ತಾ ಇರೋದು ನೋಡಿದ್ರೆ ಸುಮ್ಮನೆ ಭಾಳಷ್ಟು ತಲೆ ತಗ್ಗಿಸ್ಕೊ ವಾಪಸ್ ಬರ್ತಾನೆ. ಇಂಥ ಪರಿಸ್ಥಿತಿಗೆ ಇಟ್ಟು ಸರ್ಕಾರ ನಾವು ಜನಪರವಾಗಿದ್ದೀವಿ, ಓಟ್ಗಾಗಿ ರೈತರ ಪರವಾಗಿದ್ದೀವಿ ಅಂತ ಹೇಳುವಂಥ ಭಾಳ ಡೋಂಗಿ ಕೆಲಸ ಮಾಡ್ತಾಯಿದೆ. ನಿಜವಾಗಿ ಇವತ್ತು ರೈತನ ಪರಿಸ್ಥಿತಿ ಹೆಂಗಿದೆ ಅಂದರೆ, ನಮ್ಮ ಮಕ್ಳುಗಳು ವಿದ್ಯಾವಂತರಾಗಬೇಕು, ನಮ್ಮ ಮಕ್ಳನ್ನ ಓದಿಸ್ಬೇಕು, ನಮ್ಮ ತಂದೆ ತಾಯಿಗೆ ಆರೋಗ್ಯ ಇಲ್ಲ ಅಂದರೆ ಹಾಸ್ಪಿಟ್ಲಿಗೆ ಹೋಗಿ ಮತ್ತೊಂದು ಹೋಗ್ಬೇಕು. ಯಾವ ಖರ್ಚು ಸಿಗೋಲ್ಲ. ನಾನು ಹಾಕಿರೋ ಬಂಡವಾಳ ನಾನು 2 ಎಕರೆ ಇದ್ದರೆ 1.5 ಲಕ್ಷ ರೂಪಾಯಿ ನಷ್ಟ ಆಗ್ತದೆ. ಎಲ್ಲಿ ತುಂಬಿಕೊಡೋದು? ಇವ್ರಿಗೆ ಆತ್ಮಹತ್ಯೆ ಮಾಡ್ಕೊಂಡಾಗ ಏನೋ ದುಡ್ಡು ಕೊಡೋಕೆ ಬರ್ತಾರೆ. ಇವರು ಬಹುಶಃ ನೀರನ್ನು ಈ ರೀತಿ ಮೇಂಟೈನ್ ಮಾಡಿ, ನಮ್ಮ ಕನ್ನಂಬಾಡಿ ಕಟ್ಟಿದ್ದು ನಿಮಗೆ ಗೊತ್ತಿರ್ಬೋದು, ಕಳೆದ ಜನವರಿಲಿ ನೀರು ಸಂಗ್ರಹ ಭಾಳಷ್ಟು ಜಾಸ್ತಿ ಇತ್ತು. ಅದು ನಿರ್ವಹಣೆ ಮಾಡೋದ್ರಲ್ಲಿ ಸಂಪೂರ್ಣ ನೀರಾವರಿ ಇಲಾಖೆ ಮತ್ತು ಸಲಹಾ ಸಮಿತಿ, ನೀರಾವರಿ ಮಂತ್ರಿ ಸಂಪೂರ್ಣ ವಿಫಲ ಆಗೋರು. ಬೇಕಾಬಿಟ್ಟು ನೀರು ಬಿಡೋದು, ನೀರನ್ನು ನಿರ್ವಹಣೆ ಮಾಡಿದರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ. ನೇರ ಇದಕ್ಕೆ ಕಾರಣ ನೀರಾವರಿ ಸಲಹಾ ಸಮಿತಿ, ರಾಜ್ಯ ಸರ್ಕಾರ, ನೀರಾವರಿ ಇಲಾಖೆ ಕಾರಣ ಆಗಿರೋದ್ರಿಂದ ಪರಿಹಾರ ಕೊಡಲಿಲ್ಲ ಅಂದರೆ ರೈತರು ಬದುಕೋಕ್ಕಾಗಲ್ಲ. ನಾವು ಹೆಂಗೆ ಬದುಕೋದು? ಇವತ್ತು ಮಕ್ಕಳಿಗೆ ಸ್ಕೂಲ್ಗೆ ಫೀಸ್ ಕಟ್ಟಲಿಲ್ಲ ಅಂತ ಹೇಳಿದ್ರೆ ಮಕ್ಕಳನ್ನ ಆಚೆಗೆ ಹಾಕ್ತಾರೆ. ನಮ್ಮ ಮಕ್ಳಿಗೆ ವಿದ್ಯಾವಂತರು ಮಾಡೋದು ಬೇಡವಾ? ಇವ್ರ ಮಕ್ಕಳು ಮಾತ್ರ ಫಾರಿನಲ್ಲಿ ಓದ್ಬೋದು. ರೈತರ ಮಗ ಒಂದು ಒಳ್ಳೆ ಯೂನಿಫಾರ್ಮ್ ಹಾಕೊಂಡು ಸ್ಕೂಲ್ಗೆ ಹೋಗೋಂಥ ಪರಿಸ್ಥಿತಿನ ಕೊಟ್ಟಿಲ್ಲ ಅಂತ ಹೇಳಿದಾಗ ರೈತರ ಪರವಾಗಿದ್ದೀವಿ ಅಂತ ಹೇಳೋವಂಥ ಡಿ.ಕೆ. ಶಿವಕುಮಾರ್ ಆಗ್ಬೋದು, ಇನ್ನಿತರ ಯಾವುದೇ ರಾಜಕೀಯ ಪಕ್ಷದ ಮುಖಂಡರುಗಳಾಗ್ಬೋದು, ಒಮ್ಮೆ ಅವ್ರವ್ರನ್ನ ಆತ್ಮನ ಪರಿಶೀಲನೆ ಮಾಡ್ಕೊಳ್ಳಿ. ಅವ್ರು ಹೆಂಗಿದ್ರು, ಅವ್ರ ಪರಿಸ್ಥಿತಿ ಎಷ್ಟೊಂದು ಉತ್ತಮ ಆಗೈತೆ. ಅದೇ ರೈತ 20 ವರ್ಷ 30 ವರ್ಷದಿಂದ ರೈತನ ಪರಿಸ್ಥಿತಿ ಏನಿತ್ತು, ಇವತ್ತು ಯಾಕೆ ಕೆಳಮಟ್ಟಕ್ಕೆ ಹೋಗಿದೆ? ನಮ್ಮನ್ನು ಆಳೋಂಥವ್ರು ನಮ್ಮ ಪರವಾಗಿದ್ದರೆ ನಮ್ಮ ಪರಿಸ್ಥಿತಿ ಯಾಕೆ ದುಸ್ಥಿತಿಗೆ ಹೋಯ್ತಿತ್ತು? ಇದು ಭಾಳಷ್ಟು ನೋವಿದೆ. ಈ ನೋವಿಗೆ ನಾವು ಭಾಳಷ್ಟು ಕೆಡ್ತಾ ಮಾತಾಡ್ತಾರೆ ಅಂತಲ್ಲ. ನಮ್ಮ ಜಿಲ್ಲೆಯ ಶಾಸಕರು ಹಿಂದೆ ಮಂಡ್ಯ ಜಿಲ್ಲೆಯ ಶಾಸಕರು 20-30 ವರ್ಷದಿಂದ ವಿಧಾನಸೌಧಕ್ಕೆ ಹೋದರೆ ಮಂತ್ರಿಗಳೆಲ್ಲ ಮಂಡ್ಯ ಜಿಲ್ಲೆಯ ಶಾಸಕ ಬರ್ತಾ ಇದ್ದಾನೆ ಅಂತ ಭಯ ಇತ್ತು. ಅವರು ಜಿಲ್ಲೆ ಪರವಾಗಿ ಧ್ವನಿ ಎತ್ತಾರೆ ಅನ್ನೋದಿತ್ತು. ಇವತ್ತೇನಾಗಿದೆ ಅಂದರೆ, ಈ ಶಾಸಕರುಗಳು ಅಲ್ಲಿ ಬೇರೆ ಬೇರೆ ಶಾಸಕರ ರೀತಿ ಬಕೆಟ್ ಹಿಡಿಯೋಂಥ ಮಟ್ಟಕ್ಕೆ ಹೋಗಿದ್ದಾರೆ ಅನ್ನೋದನ್ನ ನಮ್ಮ ಪ್ರತಿನಿಧಿ ಪ್ರಜಾತಂತ್ರ ವ್ಯವಸ್ಥೆ ಒಳಗೆ ಅವ್ರ ಬಗ್ಗೆ ಗೌರವ ಇಟ್ಕೊಂಡು ಈ ಮಾತು ಹೇಳೋಕ್ಕೆ ನೋವಾಗುತ್ತೆ. ಅದೇ ಕೆಲಸ ಮಾಡಿರೋ ಕಾರಣಕ್ಕೆ ಇವತ್ತು ನೀರಿನಿಂದ ನಾವು ನೀರಿಲ್ಲದೆ ಒಣಗ್ತಾ ಇದ್ದೀವಿ. ಮತ್ತು ಪರಿಸ್ಥಿತಿ ನಿಭಾಯಿಸೋದು ಹೆಂಗೆ ಅಂದರೆ, ನಾನು ಹಾಕಿರೋ ಬಂಡವಾಳ ನೀರು ಬಿಟ್ಟರೆ ಮಾತ್ರ ಬದುಕೋದು. ಇಲ್ಲ ಪ್ರಕೃತಿ ಮಳೆ ಊಹಿಸಿ ನಮ್ಗೆ ಕಾಪಾಡಬೇಕು. ಇಲ್ಲ ಇರೋ ನೀರನ್ನ 80 ಅಡಿ ಒಳಗಡೆ ಕಳೆದ ಹಲವಾರು ವರ್ಷ ನೀರು ಕೊಟ್ಟವ್ರೆ, ಈ ವರ್ಷವೂ ಕೊಡುವಂಥ ಕೆಲಸ ಮಾಡಬೇಕು. ಕೊಡಲಿಲ್ಲ ಅಂತ ಹೇಳಿದ್ರೆ ರೈತರಿಗೆ ನೇರವಾಗಿ ಇಲ್ಲ ಪರೋಕ್ಷವಾಗಿ ಈ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಪಾಯ್ಸನ್ ಕೊಡ್ತಾ ಇದ್ದೀವಿ. ಸರ್, ರೈತರ ಪರವಾಗಿ ನಿಲ್ಲಬೇಕಾದಂಥ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳ್ತಾರೆ, ಮಳೆ ಕೊರತೆ ಇದೆ, ಡ್ಯಾಮ್ ನೀರನ್ನ ನಂಬಿ ಬೆಳೆಯನ್ನು ಬೆಳಿಬೇಡಿ ಅಂತ ಅವರೇ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅಂದರೆ ಇವ್ರು ಯಾರು ಪರವಾಗಿದ್ದಾರೆ ಅಂತ? ಮನೇಲಿ ನಮ್ಮ ತಾಯಿ ಮಗುಗೆ ಅನ್ನ ಇಲ್ಲ ಅಂದರೆ, ಮಗ ಅನ್ನ ಇಲ್ಲ ಅಂತಂದಾಗ ಪರ್ಯಾಯವಾಗಿ ಏನಾದ್ರು ಕೊಡೋಕ್ಕೆ ಪ್ರಯತ್ನ ಪಡ್ತಾರೆ. ಅದು ತಾಯಿ ಋಣ. ಮುಖ್ಯಮಂತ್ರಿ ಆದರೂ ನೀರಿಲ್ಲ, ಕೊರತೆ ಇದೆ, ಒತ್ತಡ ಮಾಡಬೇಡಿ ಅಂದರೆ ನಾವು ಹೆಂಗೆ ಬದುಕೋದು? ನೀರು ಇಲ್ಲದಂತೆ ನಮ್ಮ ಬೆಳೆ ಎಲ್ಲ ಒಣಗಿದಾಗ ನಮ್ಮ ಪರವಾಗಿ ಬರ್ತೀನಿ ಅಂತ ಅನ್ನೋ ಮಾತಿಲ್ಲ. ಅವ್ರು ಮಾತನ್ನ ಹೇಳ್ದಲ್ಲ, ಬಹುಶಃ ಮುಖ್ಯಮಂತ್ರಿ ಪದವಿಗೆ ಭಾಳ ಗೌರವ ಇದೆ. ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಂತಿದ್ದೀನಿ ಅಂದ್ಕೊಂಡು ಪ್ರತಿ ಮಾತು ತೂಗ್ತಲ್ಲಿರಬೇಕು. ಬೇಕಾಬಿಟ್ಟು ಒತ್ತಡ ಮಾಡಬೇಡಿ ಅಂತಂದರೆ ಪರೋಕ್ಷವಾಗಿ ಧಮಕಿ ಹಾಕುವಂಥದ್ದು, ರೈತರ ಮೇಲೆ ಧಮಕಿ ಹಾಕುವಂಥದ್ದು ಇದೆಯಲ್ಲ, ಯಾವ ಮುಖ್ಯಮಂತ್ರಿ ಆಗಲಿ ಪಾಳೆಗಾರನೂ ಹಾಕೋಕ್ಕೆ ಸಾಧ್ಯ ಇಲ್ಲ. ದೇಶಕ್ಕೆ ಅನ್ನ ಕೊಟ್ಟಿರೋಂಥನು ಕುವೆಂಪು ಇದನ್ನೇ ನೋಡಿ ಹೇಳಿರೋಂಥದ್ದು. ಯಾರೇ ಆಡಳಿತ ಮಾಡಲಿ, ಕರಿಯರ್ ಮಾಡ್ತಾರೋ, ಬ್ರಿಟಿಷರು ಮಾಡ್ತಾರೋ, ಈ ರೈತರ ಮೇಲೆ ಭಾರ ಅಂತ ಹೇಳಿದ್ರಲ್ಲ, ಬಹುಶಃ ಇದಕ್ಕಿಂತಲೂ ಉದಾಹರಣೆ ಬೇಕಾದಿಲ್ಲ. ಯಾಕೆ ಹೇಳಿದ್ರು ಅಂದರೆ, ನಮ್ಮನ್ನು ಆಳ್ತಿರೋಂಥ ಬದಲಾವಣೆ ಆಗಲಿ, ಜನಪರವಾಗಿ ಆಲೋಚನೆ ಮಾಡಲಿ ಅಂತ. ಅವ್ರ ಆಸ್ತಿ ಬೆಳೀತಿದ್ದಂಗೆ ಜನಸಾಮಾನ್ಯರ ಆಸ್ತಿ ಇರಲಿಲ್ಲ. ಇವತ್ತು ಫುಟ್ಪಾತಲ್ಲಿ ಬದುಕ್ತಾ ಇದ್ದೀವಿ ಸರ್ ನಾವೆಲ್ಲ. ಫುಟ್ಪಾತ್ ಜೀವನ ನಮ್ಮದೆಲ್ಲ. ಇಂಥದಕ್ಕೆ ದುಸ್ಥಿತಿಗೆ ನೇರವಾಗಿ ಇವತ್ತಿನ ಸರ್ಕಾರ ಒಂದೇ ಹೋರಾಟ ಮಾಡ್ತಾ ಇಲ್ಲ. ಇದುವರೆ ಹಿಂದಿಂದ ಆಳ್ತಿರುವಂಥ ಎಲ್ಲ ಸರ್ಕಾರ ಸೇರಿದಂಗೆ ಇವತ್ತು ನೀರು ಬಿಡದೇ ಇರೋ ಮೂಲಕ ಈ ಕಾಂಗ್ರೆಸ್ ಸರ್ಕಾರ ಕಾರಣ ಆಗಿದೆ.